ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನಾನು ಹೊಂಟೇನಿ ಗೋಕರ್ಣ. ಇಟ್ಸ್ ವಾಟ್ಸ್ ದ ಡೇಟ್ 5th of August. 1 day ಟ್ರಿಪ್ 2 day ಟ್ರಿಪ್ ನನಗೇನು ಗೊತ್ತಿಲ್ಲ. ಸುಮ್ಮ ಹೋಗ್ಬೇಕಂತ ಹೊಂಟೇನಿ. ಇರ್ಬೇಕನ್ಸಿದ್ರು ಒಂದಿನ ಇರ್ತೀನಿ, ಇಲ್ಲಾಂದ್ರೆ ಇವತ್ತೇ ವಾಪಸ್ ಬರ್ತೀನಿ. ನಾನು ನನ್ನ ಫ್ರೆಂಡ್ ಹೊಂಟೇವಿ. ಏನಾಗತ್ತೆ ನೋಡೋದು. ಹುಬ್ಳಿದ ಗೋಕುಲ್ ರೋಡಿಗಿರೋ ಹೊಸ ಬಸ್ ಸ್ಟ್ಯಾಂಡಿಂದ ನಾವು ಅಂಕೋಲಾ ಬಸ್ ತೊಗೊಂಡ್ವಿ ಫಸ್ಟ್. ಈಗ ಅಲ್ಲಿಂದ ಅಂಕೋಲಾಯಿಂದ ನಿಮ್ಗೆ ಎವ್ರಿ ಹಾಫ್ ಆನ್ ಅವರಿಗೆ ಒಂದೊಂದು ಬಸ್ ಇರ್ತೈತಿ ಗೋಕರ್ಣ ಹೋಗೋದು. ಆ್ಯಂಡ್ ಶಕ್ತಿ ಯೋಜನೆ ಟಿಕೆಟ್ಸ್ ಇದ್ದಾರೆ. ಸೊ ಫ್ರೀ ಇತ್ತಂತಂದು ಸ್ವಲ್ಪ ನಾವು ಒಂದು ಟ್ರಿಪ್ ಮಾಡ್ಕೊಂಡಿದ್ದೇವೆ. Bro, where are we? Let's rent a bike now. ಹಿಂಗ ವೆದರ್ ಇದ್ರೆ 2 ದಿನ ಇರಕ್ಕೆ ಪ್ರಾಬ್ಲಮ್ ಇಲ್ಲ ನೋಡ್ಲೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಹಿಂದೆ ಟೆಂಪಲ್ ಹೋಗೋ ರೋಡ್ ಒಳಗೆ ಒಂದು ಸ್ಕೂಟಿ ರೆಂಟಲ್ ಶಾಪ್ ಇತ್ತು. ಅಲ್ಲಿಂದ ಸ್ಕೂಟಿ ರೆಂಟಿಗೆ ತೊಗೊಂಡ್ವಿ. 500 rupees per day ಬೇಕು. Reach out ಕೂಡಲೇ even before taking room, first thing I did was taking darshan of Shivji. ಊಟ ಹಾಕಿದ್ದಾರೆ. ಆಟ ಆಡ್ಕೊಂಡು ಈಗ ಹೋಗೋಣಂತ. ವಾಪಸ್ ಎಷ್ಟು ಬಸ್ ಕೇಳಿ ನೋಡಿ ನಾವು ಹಂಗೆ ಬಂದಿದ್ದೀವಿ. ಈಗ ಪೆಟ್ರೋಲ್ ಹಾಕಿ ಹೋಗಬೇಕು ನಾವು. ಏನಂತ? ಹಾಂ ಹಾಯ್. ಆಲ್ಮೋಸ್ಟ್ ಪೂರ ಗೋಕರ್ಣ ಹುಡುಕಿದ್ವಿ. ಬೀಚ್ ಹಟ್ಸ್ ಎಲ್ಲ ನೋಡ್ಬೇಕಂತ ಹೋದ್ವಿ. ಬಟ್ ಅಲ್ಲೇ ಹೈ ಟೈಡ್ಸ್ ಇದಾವ, ಫುಲ್ ಟೈಡ್ಸ್ ರೆಸಾರ್ಟ್ ತನಾನು ಬರ್ತೈತಿ. ಸೊ ಅದಕ್ಕೆ ನಾವು ಅದು ತಗೋಲಿಲ್ಲ, ಸೇಫ್ ಅನಿಸ್ಲಿಲ್ಲ. ಐ ಡೋಂಟ್ ನೋ ವೈ. ಆಮೇಲೆ ಇಲ್ಲೇ ಟೆಂಪಲ್ ಹತ್ರನೇ ಒಂದು ಹೋಟೆಲ್ ಇದ್ದ, ಬಜೆಟ್ ಫ್ರೆಂಡ್ಲಿ ಅನಿಸ್ತಾ. ಇಬ್ಬರೇ ಇದೀವಿ, ಸೇಫ್ ಅನಿಸ್ತಾ. ಹುಡುಗಿಯರಿಗ ಟೆಂಪಲ್ ಹತ್ರ ಇದ್ರ ಗದ್ಲ ಇರ್ತೈತಿ, ಸೇಫ್ ಇರ್ತದ ಅಂತಂದ ಅದಕ್ಕೆ ಇಲ್ಲೇ ಬಂದೇವಿ. ಹೊರಗ ಇದು ಕಾರಿಡಾರ್, ಇದು ರೋಡ್ ಅದ. ಹಿಂಗೆ ಹೋದ್ರೆ ಮುಂದೆ ಹೋದ್ರೆ ಬೀಚ್, ಹಿಂಗೆ ಮುಂದೆ ಹೋದ್ರೆ ಬೀಚ್ ಇದೆ. ಅಲ್ಲೇನು ಗೋಪುರ ಕಾಣ್ತಿಲ್ಲ, ಅದ ಟೆಂಪಲ್. Ready?
ಒಮ್ಮೆ ಹಿಂಗೆ ಮಾಡಿ ಒಂಚೂರು ಹಿಂಗೆ ಮಾಡ್ರೆ ಹ್ಯಾಂಡಲ್ ಹಿಂಗೆ ಸರ್ ಅಂತ ಬಾ ಗೊತ್ತಿಲ್ಲ ಅವರು ಬೇಡ ಸ್ಟಾರ್ಟಿಂಗ್ ಈ ಕಡೆ ಹೋದ್ರೆ ಬೀಚ್ ಈ ಕಡೆ ಹೋದ್ರೆ ಟೆಂಪಲ್ ಇಲ್ಲಿ ಕಾಣೋದು ಟೆಂಪಲ್ ಗೋಪುರ ದಿಸ್ ಇಸ್ ದಿ ರೂಮ್ ಸ್ವೀಟ್ ಸ್ಮಾಲ್ ಒನ್ ಡೇ ಸ್ಟೇ ಗೋಕಾಕ್ ಪಾರ್ಕ್ ಹೌದು ನಾವು ಊಟಕ್ಕೆ ಎಲ್ಲರೂ ಹೊರಗೆ ಹೋಗ್ಬೇಕಂತ ಯೋಚನೆ ಮಾಡಿದಾಗ ಅಲ್ಲೇ ಹಾಸ್ಟೆಲ್ ಇತ್ತು ಹಾಸ್ಟೆಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಹಾಸ್ಟೆಲ್ ನಮಗೆ ಫಿಗರ್ ಔಟ್ ಮಾಡೋಕೆ ಗೊತ್ತಾಗಲಿಲ್ಲ ಸೊ ಅದ್ರ ಬಾಜುನೇ ಇದೊಂದು ಹೋಟ್ಲ್ ಇತ್ತು ಇಲ್ಲಿ ಹೋಗಿದ್ವಿ ಹೆಸರು ನೆನಪಿಲ್ಲ ಬಟ್ ಊಟ ಚಲೋ ಇತ್ತು ನನಗೆ ಇಟ್ಸ್ ಜಸ್ಟ್ ಬಿಸೈಡ್ ಜಸ್ಟ್ ಗೋಕರ್ಣ ಮೇನ್ ಬೀಚಿಂದ ಲೆಫ್ಟ್ ಸೈಡಿಗೆಲ್ಲ ಲೈಕ್ ಇದು ಹಿಲ್ ವೀವ್ ರೆಸಾರ್ಟ್ಸ್ ಎಲ್ಲ ಇದಾವೆ ಸೊ ದಟ್ ಅಲ್ಲಿಂದ ಫುಲ್ ಬೀಚ್ದ ವೀವ್ಸ್ ಕಾಣ್ತೈತಿ ಸೊ ಅಲ್ಲೇ ಹಾಸ್ಟೆಲ್ ಇತ್ತು ಸೊ ನಾವು ಇರೋ ಟೆಂಪಲ್ ಕಡೆ ರೂಮಿಂದ ಹೋಗ್ಬೇಕಂದ್ರೆ ನಮಗೆ ರೂಟ್ ಗೊತ್ತಾಕೊಂತಿರಲಿಲ್ಲ ಮ್ಯಾಪ್ ಒಳಗೇನೋ ತೋರ್ಸಾಕೊಂತಿತ್ತು ಬಟ್ ಅದು ಫುಲ್ ಸಣ್ಣ ಪಾತ್ವೇ ಇಟ್ಸ್ ಲೈಕ್ ನಮ್ಮ ಕಡೆ ಎಲ್ಲ ಹುಬ್ಳಿ ಒಳಗೆಲ್ಲ ಅದು ಫುಟ್ ಪಾತ್ವೇ ಇರ್ತೈತಿ ಬಟ್ ಅದು ಮ್ಯಾಪ್ ಒಳಗೆ ತೋರ್ಸಾಕತ್ತೈತೆ ಅದೊಂದು ರೂಟ್ ನಮಗೆ ಗೊತ್ತಿರಲಿಲ್ಲ ಹೋಗ್ಬೇಕೋ ಬ್ಯಾಡ್ ಅಂತಂದು ಬಟ್ ಬರೋಬೇಕಾದ್ರೆ ಅಲ್ಲೇ ಆಟೋ ಹೊರಗೆ ಬರೋದು ನೋಡಿದ್ವಿ ನಾವು ಸೊ ಅವಾಗ ಗೊತ್ತಾಯ್ತು ಇಲ್ಲೂ ಹೊಂಟಾರ ಮಂದಿ ಅಂತ ಅವಾಗ ಹೋದ್ರೆ ಅದು ಫುಲ್ ರೋಡ್ ಇತ್ತು ಅಲ್ಲಿ ಮುಂದೆ ಹೋಗಿ ಅದು ಹಂಗೆ ಅಲ್ಲೆಲ್ಲ ರೆಸಾರ್ಟ್ಸಿಗೆ ಜಾಯಿನ್ ಆಕೈತಿ ಬಟ್ ರಾತ್ರಿ ಗಾಡಿ ಓಡಿಸ್ಬೇಕಂದ್ರೆ ಸ್ವಲ್ಪ ಹುಷಾರಂಗೆ ಓಡಿಸ್ಬೇಕು ಮುಂದಿಂದ ಯಾರು ಬರ್ತಾರೋ ಗೊತ್ತಾಗಲ್ಲ ಮತ್ತು ಮುಂದಿಂದ ದೊಡ್ಡ ಗಾಡಿ ಬಂತಂದ್ರೆ ಇದು ಪಾಸ್ ಆಗಲ್ಲ ಮೋಸ್ಟ್ಲಿ ಹಿಂಗೆ ಇದಾವಲ್ಲ ರೋಡ್ ಗೋಕರ್ಣದಾಗ ಬೇರೆ ಕಡೆ ತಗೊಳ್ಳೋದು ನೋಡ್ರಿ ಮೇಡಮ್ ಅವ್ರ ಜಯ ಬಸರಂಗಲ್ಲಿ ಮಾಡತ್ತೆ ನಿನ್ನೆ ರಾತ್ರಿ ಮಾಡಿ ಈಗ ಮಾಡತ್ತೆ there is no Sandeep in Gokarna every Sunday is road in Gokarna yes yes ಮಚ್ಚ ಹಾರ್ನ್ ಬೇಡ ನಮ್ಮ ಗಾಡಿ ಸೌಂಡ್ ಇಟ್ಟು ಜೋರ ಐತಿ ಈಗ ಅಂತಂದು ನೀ ಫಸ್ಟ್ ನೀ ಮುಂದೆ Kudle Beach. We are coming. Tadi wah location hampir langsung bener nadi. Hostel life ಅಂತ ನೋಡಿ ಅದು ನೀವೇ ತೋರಿಸ್ತಾ
ಹಚ್ಚು ಸ್ವಲ್ಪ ಈ ಕಡೆನ ಹಚ್ಚು, ಯಾಕಂದ್ರೆ ಯಾರಿನ ಸಾಮಾನು ಎಲ್ಸ ಪ್ರಾಪರ್ಟಿ ಅಲ್ಲ. ಹೆಂಗಾರ ನಡ್ಕೊ ತಗೊಂಡು ಅಡ್ವೆಂಚರ್ ಆಗೋದಂಗೆ ಎಲ್ಲ ಬರೀ ರೋಡಿಂದ ಅಡ್ಡಾಡಿದ್ರೆ ನಾವು, ಹೌದಿಲ್ಲ? ಹಂಗೆ ಹೋಗ್ಬೇಕಿತ್ತು, ಆ ರೋಡ್ ಹೋಗ್ತಾ ಹಂಗೆ ಹೋಗ್ಬೇಕು ನಾವು ಮತ್ತೆ ಒಂದು ಬೀಚಿಗೆ. ಇಲ್ಲಿ ಪ್ರೈವೇಟ್ ಒಂದು ರೆಸಾರ್ಟ್ ಇತ್ತು. ಸೊ ಅಲ್ಲಿಂದ ಒಳಗೆ ನಾವು ಅಂದ್ರೆ ಒಂದು ರೋಡ್ ಗತೆ ಸ್ಟೆಪ್ಸ್ ಗತೆ ಮಾಡ್ಯಾರ, ಒಂದು ವೇ ಐತಿ. ಅಲ್ಲಿ ಹಂಗೆ ಸ್ಟ್ರೇಟಾಗಿ ನಡ್ಕೊತ ಹೋದ್ರೆ ಇಳಿಬೇಕು ಕೆಳಗಡೆ. ಸೊ ಇಳ್ಕೊತ ಹೋದ್ರೆ ನೀವು ಡೈರೆಕ್ಟ್ ಕುಡ್ಕೊಂಡು ಬರ್ಬೋದು. ಇದು ಹಿಂಗೆ ನಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಆ್ಯಕ್ಸಸ್ ಇರ್ತೈತಿ. ಇನ್ ಕೇಸ್ ಅಲ್ಲೇ ಪ್ರಾಪರ್ಟಿದವ್ರು ಏನಾದರೂ ಗೇಟ್ಸ್ ಕ್ಲೋಸ್ ಮಾಡಿದ್ರೆ ಅಂದ್ರೆ ಅಷ್ಟೇ ನಿಮ್ಗೆ ಹೋಗೋಕ್ಕಾಗಲ್ಲ. ಅದರ್ವೈಸ್ ಯಾವಾಗಲೂ ಓಪನ್ ಇರ್ತೈತಿ, ಯಾವಾಗಲೂ ಹೋಗ್ಬೋದು. ಮತ್ತೆ ಹಿಂಗೊಂದು ಮನೆ ಇರ್ಬೇಕಲ್ಲ. ಏನು ರೇಟ ಏನಾಯ್ತು? ಅಲ್ಲಿ ತನಕ ನೋಡಿ ವೇವ್ಸ್ ಹೈಟ್ ಇದ್ದಾಗ ಉಪ್ಪಿಲ್ಲ. ನದಿ ನೀರಿದೆ, ನದಿ ನೀರು ಏನೇನಾರ ಬಾಯಿ ಹಾಕೊಳಕತ್ತೆ ನಲ್ಲೇಪ್ಪ. ನಾ ಯಾರಿಗ ಗೊತ್ತ ನದಿ ನೀರು ಏನ್ ಚಂಬರ್ ನೀರು ಕ್ಲೀನ್ ಆಗಿ ಬರತ್ತ. ಅಲ್ಲಿಂದ ಹೋಗ್ಬೇಕು ನೋಡಿ. ಹಿಂಗೆ ಕೊಡ್ತಾರೆ ಮನೆ ಫಸ್ಟ್ ಹೋಗಿಲ್ಲ ಹಿಂಗೆ ಮುಂದೆ ಬರೋದು ಹಿಂಗೆ. ನೋಡು ನೋಡಿ ನಾಶ ಮಾಡಿ ಬಿಟ್ಟು ಚಾಕಿ ಹಾಕಿದ್ರು ಮುಂದೆ ಮುಂದೆ ಇರ್ಬೇಕು ನಮ್ಮ ಮುಂದೆ ಇದು ಬಂದ ಇನ್ನು ನಿಲ್ಲಿಸ ದೋಸೆ ಬಿಡೋಣ ಮಂತಾಕೆ ಹಾಗೆ ಮಂತಾಕೆ ಅದು ನೀ ಸಣ್ಣ ಇದ್ದ ಇಲ್ಲ ಇದು ಮುಂದೆ ಹಿಂಗೆ ಹೌದು ಹೊಳಿಸ್ಕೊ 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 Boleh.
ನೆಕ್ಸ್ಟ್ ನಾವು ಹೊಂಟಿದ್ವಿ ಹೊನ್ನಾವರಕ್ಕೆ. ಹೊನ್ನಾವರ ಒಳಗೆ ಅದು ಮ್ಯಾಂಗ್ರೂವ್ ಬ್ಯಾಕ್ ವಾಟರ್ ಬೋಟಿಂಗ್ ಇರ್ತೈತಿ ಮತ್ತು ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಇರ್ತೈತಿ, ಅದು ನೋಡ್ಬೇಕಂತ ಹೇಳಿದ್ವಿ. ಬಟ್ ನಮಗೆ ಅಲ್ಲಿ ಹೋದ್ಮೇಲೆ ಬೋಟಿಂಗ್ ಬ್ಯಾಕ್ ವಾಟರ್ ಬೋಟಿಂಗ್ ಸದ್ಯಕ್ಕೆ ಕ್ಲೋಸ್ ಆಗೈತಿ ಅಂತಂದ್ರೆ, ಸೊ ಅವಾಗ ನಾವು ಬರೀ ಮ್ಯಾಂಗ್ರೂವ್ ಫಾರೆಸ್ಟ್ ಬೋರ್ಡ್ ವಾಕ್ ಅಷ್ಟೇ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಹುಬ್ಳಿಗೆ ಬರ್ತಾಯಿದ್ವಿ. ಏನು ರಶ್ ಐತ್ಲೆ. ಕೇಳೋಣ, ಅಲ್ಲಿ ಹೋಗೋಣ ಬೇಡವಾ? ಅಲ್ಲಾಡಕತ್ತಾವಲ್ಲ. ಮಚ್ಚ ಗೊತ್ತಿಲ್ಲ, ನೋಡ್ಕೊಂಡು ಬಸ್ ಮಾಡಿ. Yeah. You want to take photo? Yeah. Then take it empty, no? Yeah, sure.
this is my 2 days trip to Gokarna and Honavar. See you in next vlog. Bye bye.